ತುಂಬ ಜನ ನೋಡ್ತಾ ಇರ್ತಾರೆ ವೀಡಿಯೋ. ಸೊ ನಂಗೆ ಸೊಂಟ ನೋವಿದೆ ಅಂತ ತುಂಬ ಜನ ಸಫರ್ ಪಡ್ತಾ ಇದ್ದಾರೆ. ತುಂಬ ಜನಕ್ಕೆ ಡಿಸ್ಕ್ ಇಶ್ಯೂಸ್ ಇದೆ, L1 L2 L3 L4 L5 S1 ಮತ್ತು ಕೆಲವು T1 T2 ಕೂಡ ಇಶ್ಯೂಸ್ ಇರುತ್ತೆ. ಸುಮ್ಮನೆ ಹೇಳಿದ್ನಲ್ಲ, ಅದಕ್ಕೆ ಇಟ್ಸ್ ಕಾಲ್ಡ್ ಕ್ರೋನಿಕ್ ಪೇನ್. ಅದಕ್ಕೆ ಇದಿಲ್ಲ, ಪೇನ್ ಕಿಲ್ಲರ್ ಕೂಡ ಇಲ್ಲ. ಸೊ ಒಂದು ಸಲ ಯೋಗ ಮಾಡಿ ನೋಡಿ. ನಾನು ಹೇಳ್ತೀನಿ, ಒಂದು ಸಲ ಯೋಗ ಯಾವ ಲೆವೆಲ್ ರಿಸಲ್ಟ್ ಸಿಗುತ್ತೆ ನೋಡಿ. ಅದು ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕು ಅಂದರೆ ಯೋಗ ಇಸ್ ದ ಒನ್ ಪಾತ್. ಮನೆ ಕೂತ್ಕೊಂಡು ನಾನು 10 ಗಂಟೆಗೆ ಹೇಳ್ತೀನಿ ಅಂತ ಅಸಹ್ಯವಾಗಿ ಹೇಳಕ್ಕೆ ಹೋಗ್ಬಿಡಿ. 6 ಗಂಟೆಗೆ ಜೀವನ ನೋಡಿ. ಮುಂಚೆ ಆಸ್ತಮ ಇತ್ತು, ಒಂದು 30-35 ವರ್ಷದ್ದು. ಅದೇ ಸಿಕ್ಕರೆ ಆಗಿಲ್ಲ, ಮಾತ್ರೆ ನುಗ್ಗೋದು ಇದ್ರದ್ದು ಅವೆಲ್ಲ ಭಾಳ ಇತ್ತು. ಈಗ ಮಾತ್ರೆ ಅವೆಲ್ಲ ಬಿಟ್ಬಿಟ್ಟಿದೆ. ನಂದಿನಿ, ಶಿ ಇಸ್ ದ ಲೇಡಿ ಲಿಜೆಂಟ್. ಇವತ್ತೇನು ನೋಡ್ತೀರಾ, ನೆಕ್ಸ್ಟ್ ಬೇರೆ ಥರ ನೋಡ್ತೀರಾ. ದರ್ ಇಸ್ ನೋ ಡಯಟ್, ಓನ್ಲಿ ರಿಚ್ ಪೀಪಲ್ಸ್, ದುಡ್ಡಿರೋರಷ್ಟೇ ಡಯಟು ಅಂತೆಲ್ಲ ದೊಡ್ಡ ಮಾತಾಡ್ತಾರೆ. ಹೊಸ ವಿಷಯಪ್ಪ, ಡಯಟೇ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಹೆಂಗೆ ಡಯಟ್ ಮಾಡ್ದಲೇ ಈ ಬಾಡಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಬ್ರದರ್. ಏನೇ ನೆಗೆಟಿವ್ ಥಾಟ್ಸ್ ಬರಲ್ಲ. ನಾವು ಹೆಂಗಿರ್ಬೇಕಂತ ನಮ್ಮ ಮುಂದಿನ ಪೀಳಿಗೆ, ಇಟ್ ಮಸ್ಟ್ ನಮ್ಮ ತಂದೆಗಿಂತ ನಾನು ಇನ್ನೂ ಸ್ಟ್ರಾಂಗ್ ಇರಬೇಕು, ನನಗಿಂತ ನನ್ನ ಮಗ ಸ್ಟ್ರಾಂಗ್, ಆ ಥರ ಒಂದು ಜೆನೆಟಿಕ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಮ್ದು ಹಂಗಲ್ಲ, ಅಲ್ಲಿ ಅಪ್ಪ ಫುಲ್ ಸ್ಟ್ರಾಂಗ್ ಇರ್ತಾನೆ, ಮಗ ಫುಲ್ ಆಲ್ರೆಡಿ ಪೇಷಂಟ್ ಆಗಿರ್ತಾನೆ. ಈ ಥರ ತುಂಬ ಕೇಸಸ್ ನೋಡ್ತೀನಿ. ಇವನ್ ತುಂಬ ಜನ ಹೆಂಗ್ ಪೀಪಲ್ಸ್ ಆಯ್ತಾ ಇದ್ದಾರೆ. ಈಗ ಬಾಡಿ ಎಲ್ಲ ಫ್ರೀ ಆಗಿದೆ. ಆಲ್ಮೋಸ್ಟ್ 1 ವೀಕ್ ಅರೌಂಡಲ್ಲಿ ಒಂದು 3 kgs ಲಾಸ್ ಆಗಿದೆ ಅನ್ನೋಷ್ಟು ಫೀಲ್ ನನಗಿದೆ. ಬಾಡಿ ತುಂಬ ಲೈಟ್ ಆಗಿದೆ. ಆಮೇಲೆ ಇಲ್ಲಿ ನಮ್ಮ ನಾಗೇಂದ್ರ ಸರ್ ಅವರು ಪ್ರತಿಯೊಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲರನ್ನೂ ನೋಟೆಡ್ ಮಾಡಿಕೊಂಡು ಪ್ರತಿಯೊಬ್ಬರನ್ನು ಗಮನದಲ್ಲಿಟ್ಕೊಂಡು ಅವ್ರಿಗೇನು ಪ್ರಾಬ್ಲಮ್ ಇದೆ ಅನ್ನೋದ್ರ ಮೇಲೆ ಅವರು ಸ್ವಲ್ಪ ಅದನ್ನು ಪ್ರೋಗ್ರಾಮ್ ಟೈಲರಿಂಗ್ ಮಾಡಿಕೊಂಡೇ ಹೇಳ್ಕೊಡ್ತಾ ಇದ್ದಾರೆ. ಇದು ಒತ್ತಿ ಹೇಳ್ತಾ ಇದ್ದೇನೆ, ಇಫ್ ಯು ಆರ್ ಸಫರಿಂಗ್ ಫ್ರಮ್ ಸ್ಪೈನಲ್ ಇಶ್ಯೂಸ್, ಯೋಗ ಇಸ್ ದ ಬೆಸ್ಟ್ ಮೆಡಿಸಿನ್. ಸೊ ಎಲ್ಲನೂ ಕರೆಕ್ಟ್ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಯು ಮಸ್ಟ್ ಅಟ್ಲೀಸ್ಟ್ ಲೈಫಲ್ಲಿ ಡೈಲಿ 1 hour ಅಥವಾ 2 hours ವರ್ಕೌಟ್ ಮಾಡಲೇಬೇಕು. 10 ವರ್ಷದಲ್ಲೇ ಇವ್ರಿಗೆ ಬ್ರೀತಿಂಗ್ ಫುಲ್ಲು ಆಗೋದು, ಇಶ್ಯೂ ಆಗೋದು. ಈಗ ಅವ್ರು ಎಷ್ಟು ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತಾರೆ ಅಂದರೆ ಮೋರ್ ದೆನ್ 3 to 4 hours ಅಂದರೆ ಅಲ್ಗಾಡಲ್ಲ. ನಾವು ಸುಸ್ತಾಗಬೇಕು ಅವ್ರಿಗೆ ಮಾಡಿಸಿ. ಇವನ್ ಎಲ್ಲರೂ ನಾನೇನೋ ಹೊಸ ಮಾಡ್ಸೋಕ್ಕೆ ಬಂದರೆ ಎದ್ರುಕೊಂಡು ಹಿಂದಿಂದ ಓಡೋಗ್ತಾರೆ. ಬಟ್ ಅಂಕಲ್ ಅಂತೂ ಎಲ್ಲರಿಗಿನ ಮುಂಚೆ ನಿಂತ್ಕೊತಾರೆ. ತುಂಬ ಜನ ನೋಡ್ತಾ ಇರ್ತಾರೆ ವೀಡಿಯೋ. ಸೊ ನಂಗೆ ಸೊಂಟ ನೋವಿದೆ ಅಂತ ತುಂಬ ಜನ ಸಫರ್ ಪಡ್ತಾ ಇದ್ದಾರೆ. ತುಂಬ ಜನಕ್ಕೆ ಡಿಸ್ಕ್ ಇಶ್ಯೂಸ್ ಇದೆ, L1 L2 L3 L4 L5 S1 ಮತ್ತು ಕೆಲವು T1 T2 ಕೂಡ ಇಶ್ಯೂಸ್ ಇರುತ್ತೆ. ಸುಮ್ಮನೆ ಹೇಳಿದ್ನಲ್ಲ, ಅದಕ್ಕೆ ಇಟ್ಸ್ ಕಾಲ್ಡ್ ಕ್ರೋನಿಕ್ ಪೇನ್. ಅದಕ್ಕೆ ಇದಿಲ್ಲ, ಪೇನ್ ಕಿಲ್ಲರ್ ಕೂಡ ಇಲ್ಲ. ಸೊ ಒಂದು ಸಲ ಯೋಗ ಮಾಡಿ ನೋಡಿ. ನಾನು ಹೇಳ್ತೀನಿ, ಒಂದು ಸಲ ಯೋಗ ಯಾವ ಲೆವೆಲ್ ರಿಸಲ್ಟ್ ಸಿಗುತ್ತೆ ನೋಡಿ. ಅದು ಪರ್ಫೆಕ್ಟ್ ಒಳ್ಳೆ. ಇಫ್ ಯು ಗೆಟ್ ಎ ಗುಡ್ ಟ್ರೈನರ್ ಅಂದರೆ ಅದಕ್ಕೆ ರಿಸಲ್ಟ್ ಸಿಕ್ಕಂಗೆ ಎಲ್ಲೂ ಸಿಗೋಲ್ಲ. ಸುಮ್ಮನೆ ಬೆಡ್ಡಿಡನಾಗಿ ಒದ್ದಾಡಬೇಡಿ. ಸೊ ಇದು ಒತ್ತಿ ಹೇಳ್ತಾ ಇದ್ದೇನೆ, ಇಫ್ ಯು ಆರ್ ಸಫರಿಂಗ್ ಫ್ರಮ್ ಸ್ಪೈನಲ್ ಇಶ್ಯೂಸ್, ಯೋಗ ಇಸ್ ದ ಬೆಸ್ಟ್ ಮೆಡಿಸಿನ್. ಇಫ್ ಯು ಆರ್ ಸಫರಿಂಗ್ ಫ್ರಮ್ ನೀ ಜಾಯಿಂಟ್ಸ್ ಅಂತೇಳಿ ತುಂಬ ಜನ ಇದ್ದಾರೆ. ಮತ್ತು ನಾನು ರಾಹುಲ್ ಅಂತ ನೋಡಿದರೆ, ಅವ್ರ ತಾಯಿ ಶೀಸ್ ಬೋತ್ ನೀ ರಿಪ್ಲೇಸ್ಮೆಂಟ್ ಆಗಿದೆ ಮತ್ತು ಸ್ಪೈನಲ್ ಕಾರ್ಡ್ ಸರ್ಜರಿ ಇದೆ. ಅವ್ರ ಥರ ಎಕ್ಸ್ಟೆಂಡ್ ಮಾಡೋಕ್ಕಲ್ಲ. ಅವ್ರು ಕಂಟಿನ್ಯೂಸ್ ಆಗಿ 4 to 5 hours ಇಂಥವ್ರು ಬಗ್ಸಲ್ಲ ಅನ್ನೋಂಗಿಲ್ಲ. ಆಂಟಿ ಮುಂದೆ ಎಲ್ಲರೂ ಫ್ಲೈ ಇದೆ ಅಂದರೆ ಆ ಲೆವೆಲ್ ವರ್ಕೌಟ್ ಇದೆ. ಯಾವ ಲೆವೆಲ್ ಅಂದರೆ ಜಿಮ್ ಪರ್ಸನಾಲಿಟಿ ಕರ್ಕೊಂಬಂದು ಮಾಡಿಸಿದ್ರು ಕೂಡ ಅವನು ಫುಲ್ ಸುಸ್ತಾಗಿ ಬಿದ್ದು ಹೋಗ್ತಾನೆ. ನಿಮ್ಮಲ್ಲಿ ಯಾವ್ಯಾವ ಸಮಯದಲ್ಲಿ ಕ್ಲಾಸಸ್ ನಡೆಯುತ್ತೆ ಇಲ್ಲಿ? ಮಾರ್ನಿಂಗ್ 6 to 7:45 ಒಂದು ಬ್ಯಾಚ್ ಇದೆ, 8 to 9:45 ಒಂದು ಬ್ಯಾಚ್ ಇದೆ, 11 to 12:45 ಒಂದು ಬ್ಯಾಚ್ ಇದೆ, ಈವ್ನಿಂಗ್ 5 to 5:30 ಒಂದು ಬ್ಯಾಚ್ ಇದೆ, ಮತ್ತು 5:30 to 6:45 ಅಥವಾ 7 ಅಲ್ಲಿವರೆಗೂ ಒಂದು ಬ್ಯಾಚ್ ಇದೆ. ಅದು ಬಿಟ್ಟರೆ ಮಧ್ಯೆ ಆನ್ಲೈನ್ ತೊಗೊಳ್ತೀನಿ, ಮತ್ತು ಹ್ಯಾವ್ ಫಾಯಿನ್ ಬ್ಯಾಚಸ್. ಸೊ ಅವ್ರಿಗೆಲ್ಲ ಆನ್ಲೈನ್ ತೊಗೊಂಡೆ ಸ್ವಲ್ಪ ಮಾಡ್ತೀನಿ. ಮತ್ತು ಅವ್ರಿಗೂ ರಿಟ್ರೀಟ್ ಅಂತ ಬರ್ತಾ ಇರ್ತಾರೆ ಕೆಲವರು. ಮತ್ತು ಈ ಟೈಮಲ್ಲಿ ಯಾವಾಗ ನೀವು ವರ್ಕ್ ಮಾಡೋದು? ಬೇರೆ IT ವರ್ಕು ನೈಟ್ ಶಿಫ್ಟ್ ಮಾಡ್ತೀರಾ? ನೈಟ್ ಶಿಫ್ಟೇ ಮಾಡ್ಕೊ, ಐ ಹ್ಯಾವ್ ಟು ಬ್ಯಾಲೆನ್ಸ್. ನಿದ್ದೆ ಯಾವಾಗ ಮಾಡ್ತೀರಾ? ಅಲ್ಲ, ಅವಾಗಿದ್ದು ನೈಟ್ ಶಿಫ್ಟ್ ಮಾಡ್ಕೊಂಡು ಬೆಳಗ್ಗೆ ಮಾಡಬೇಕಾಗುತ್ತೆ. ಮಧ್ಯಾಹ್ನ ಗ್ಯಾಪ್ ಇದ್ದೇ ಇರುತ್ತೆ, ಒಂದು 6 to 7 hours. ಆ್ಯಂಡ್ ಇವನ್ ಐ ಟ್ರಾವೆಲ್. ನಾನು ಜಗಳೂರಿಂದ ಬಂದು ನಾನು ಕಲಿಸ್ತಾ ಇರೋದು, ಇಲ್ಲಿಂದ 40 to 50 kilometers. ಸೊ ಅಲ್ಲಿಂದ ಆನ್ಲೈನ್ ಅದು ಲಾಗೌಟ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲೇ ಬಸ್ಸಲ್ಲಿ ಬಂದು ಇಲ್ಲಿ 6 ಗಂಟೆ ನಮ್ಮ ಹುಡುಗರು ಕೂಡ ನಂಗೆ ಸಪೋರ್ಟ್ ಮಾಡ್ತಾರೆ. ಸೊ ಅವರಿಂದ ಅವರು ಬೆಳಗ್ಗೆ ಮಾರ್ನಿಂಗ್ ಎಲ್ಲ ಸ್ಟ್ರೆಚಸ್ ಎಲ್ಲ ಮಾಡಿಸ್ತಾರೆ. ಸೊ ಅಲ್ಲಿಂದ ನನ್ನ ಡೇ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಬಂದ ತಕ್ಷಣ ಅಪ್ ಟು ಕಂಟಿನ್ಯೂಸ್ ಕ್ಲಾಸ್ ತೊಗೊಳ್ತೀನಿ. ನನಗೆ ಯೋಗ ಮಾಡಿದಷ್ಟು ಐ ಫೀಲ್ ಮೋರ್ ಕಾನ್ಫಿಡೆಂಟ್, ಮೋರ್ ಎನರ್ಜಿ. ಓಕೆ, ಅದಕ್ಕೆ ನೀವು ಇನ್ನೂ ಟಯರ್ಡ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ. ಈವ್ನಿಂಗ್ ಇದಕ್ಕಿಂತ ಜಾಸ್ತಿ ಎನರ್ಜಿ ಇರುತ್ತೆ ನನಗೆ. ಓಕೆ. ಆ್ಯಂಡ್ ಮೋರ್ ಅವ್ರು ನನ್ನರಲ್ಲಿ ಬರೋದೆಲ್ಲ ನನಗೆ ಹೇಳ್ತಾರೆ, ನಾನು ಕೆಲವರು ಹೇಳ್ತಾರೆ ನಂಗೆ ತುಂಬ ದಪ್ಪ ಇದ್ದೀನಿ, ನಾನು ಯೋಗ ಮಾಡೋಕ್ಕಾಗುತ್ತಾ ಅಂತ ತುಂಬ ಜನ ಕ್ವಶನ್ ಕೇಳ್ತಾರೆ. ನೀವೇ ನೋಡಿದ್ರಿ, ಇನ್ನೂ ಇದ್ದಾರೆ, ಲೇಡೀಸ್ ಇನ್ನೂ ಇದ್ದಾರೆ. ಆ್ಯಕ್ಚುಲಿ ಅವ್ರು ಬಂದಿಲ್ಲ. ಆ್ಯಕ್ಚುಲಿ ಅವು ಹೇಳಿದ್ನಲ್ಲ, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ನಾನು ದಪ್ಪ ಇದ್ದೀನಿ, ನಾನು ತೆಳ್ಳಗಿದ್ದೀನಿ, ನಾನು ಹಂಗಿದ್ದೀನಿ, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ನೀವು ಯಾವುದೇ ಕಂಡೀಷನ್ ಇದ್ರೂ ಮನಸ್ಸು ಮಾಡಿ ನಾನು ಹೇಳಿದ್ನಲ್ಲ, ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕು ಅಂದರೆ ಯೋಗ ಇಸ್ ದ ಒನ್ ಪಾತ್. ಓಕೆ, ಈಗ ಕೆಲವೊಬ್ಬರು ಹೆಂಗೆ ಅಂತ ಹೇಳಿದರೆ ಎಲ್ಲ ನಾರ್ಮಲ್ ಆಗಿರುತ್ತೆ, ಜಸ್ಟ್ ನಾನು ಯೋಗ ಕಲಿಬೇಕು ಯಾಕೆ ಮೈಂಡ್ ಕಾಮಿಗೆ ಅಷ್ಟೇ, ಅವರೇನು ವೆಯ್ಟ್ ಗೇನ್ ಆಗಿರಲ್ಲ, ಯಾವುದೇ ಹೆಲ್ತ್ ಇಶ್ಯೂಸ್ ಇರಲ್ಲ, ಅಂಥವ್ರಿಗೆ ಏನು ಬೆನಿಫಿಟ್ ಆಗುತ್ತೆ? ನಾನು ಹೇಳಿದ್ರೆ ಫಸ್ಟ್ ಯಂಗ್ ಪೀಪಲ್ ಮಾಡಿ ನೋಡಿ ಯೋಗ. ನಾನು ಹೇಳಿದೆ ಬರೀ ಯೋಗ ಅಂದರೆ ಬರೀ ಕಾಲು ಎತ್ತೋದು ಕೈ ಎತ್ತೋದಲ್ಲ. ಯೋಗ ಇಟ್ಸ್ ನಾನು ನೋಡಿರೋ ಯೋಗ ಜಸ್ಟ್ ಫಿಂಗರ್ ಟಿಪ್ಪಲ್ಲಿ ನಿಂತ್ಕೊಳ್ಳೋದು ನಾನು ನೋಡಿದ್ದೀನಿ. ಅದು ಪ್ರೂವ್ ಮಾಡಿ ತೋರಿಸಿ.
ಯಾವ ಲೆವೆಲ್ ಯೋಗ ಹೇಳಿದ್ನಲ್ಲ, ನೀವು ಬರೀ ನನ್ನ ಲಿಫ್ಟ್ ಮಾಡಿದೆ ಡೆಡ್ ಲಿಫ್ಟ್ ಮಾಡಿದೆ ಅಂತಲ್ಲ, ನಿಮ್ಮ ಫಿಂಗರ್ ಟಿಪ್ಪಲ್ಲಿ ನಿಮ್ಮ ಲಿಫ್ಟ್ ಮಾಡಿ ನೋಡಿ, ನಿಮ್ಮ ಬಾಡಿ ನೀವು ಲಿಫ್ಟ್ ಮಾಡಿ ನೋಡಿ, ಆ ಕಾನ್ಫಿಡೆಂಟ್ ನೋಡಿ. ನಮ್ಮ ಯೋಗ ಗುರುಗಳು ಈಗ ಯೋಗಾಸನ ಮಾಡ್ತಾ ಇದ್ದಾರೆ. ಯಾವ ಪೋಸ್ ಇದು ಎಕ್ಸ್ಟ್ಯಾಂಡಿಂದ ಇದು ವೇರಿಯೇಷನ್ಸ್ ತೋರಿಸ್ತೀನಿ ನಿಮಗೆ. ಅಂದರೆ ನೀವು ಚಿತ್ರದುರ್ಗದವರು ನಮ್ಮ ವಿಡಿಯೋ ನೋಡ್ತಾ ಇರೋರು ಚಿತ್ರದುರ್ಗದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ ನೀವು? ಹೌದು, ಇಲ್ಲಿರೋ ಜನ ಫಸ್ಟ್ ಕಲಿಬೇಕು, ಇಲ್ಲಿರೋ ಜನ ಯೋಗದ ರುಚಿ ನೋಡಬೇಕು. ಇಲ್ಲಿಂದ ಯೋಗ ಬೇರೆ ಕಡೆ ಹೋಗಿದೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು ಅನ್ನೋದು ನನ್ನ ಟಾರ್ಗೆಟ್. ಅದು ಇವಾಗ ಪ್ರೆಸೆಂಟು 150 ಜನ ಬರ್ತಾರೆ. 150. ಓ ಮೈ ಗಾಡ್, ಹಂಗಾರೆ ಗ್ರೇಟೇ. ಚಿತ್ರದುರ್ಗದಲ್ಲಿ ಇಷ್ಟೊಂದು ಬರ್ತಾ ಇದ್ದಾರೆ ಅಂತ ಹೇಳಿದರೆ, ಅಂದರೆ ಯೋಗ ಕ್ಲಾಸ್ಗೆ. ಇಟ್ಸ್ ಬಿಕಾಸ್ ಆಫ್ ಕನ್ಸಿಸ್ಟೆನ್ಸಿ, ಪ್ರತಿದಿನದ ಶ್ರಮ ಅದು. ಬಟ್ ನಮ್ಮ ಹುಡುಗರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಇವಾಗ ನಮ್ಮ ವೀಡಿಯೋ ನೋಡ್ತಿರ್ತಾರೆ, ಅವ್ರಿಗೊಂದು ಟಿಪ್ಸ್ ಕೊಡಬೇಕು ಅಂತ ಹೇಳಿದರೆ ಅವರಿಗೆ ವರ್ಕೌಟ್ ಮಾಡ್ಲಿಕ್ಕೆ ಟೈಮೇ ಇಲ್ಲ, ಯೋಗ ಕ್ಲಾಸ್ ಅಟೆಂಡ್ ಮಾಡೋಕ್ಕೂ ಟೈಮ್ ಇಲ್ಲ. 5 ನಿಮಿಷದಲ್ಲಿ ಮನೇಲೇ ಬೆಸ್ಟ್ ರಿಲ್ಯಾಕ್ಸ್ ಆಗಬೇಕು ಫಿಸಿಕಲಿ ಮೆಂಟಲಿ ಅಂತ ಹೇಳಿದಾಗ ಯಾವ ಆಸನ ಮಾಡಿದರೆ ಬೆಟರ್ ಆಗಿರುತ್ತೆ, ಏನು ಮಾಡಬೇಕು? ಆ ಥರ ಸ್ಟ್ರೆಸ್ ಆಗಿದ್ದಾರೆ ಅಂತಾರೆ ಬಿಕಾಸ್ ಆಫ್ ಬ್ರೈನ್ ಫಾಗ್ ಅಂತಾರೆ. ಅಂದರೆ ತಲೆ ಒಂಥರ ಮಂಕ್ ಹಿಡಿದಿರುತ್ತೆ ಅವ್ರಿಗೆ. ಬ್ರೀತಿಂಗ್ ಎಕ್ಸಸೈಸ್ ಮಾಡಿದ್ರೆ ಸಕ್ಕ ಶಾರ್ಪ್ ಆಗ್ತಾರೆ. ಓಕೆ, ಬ್ರೀತಿಂಗ್ ಅದು ದಿನ ಮಾಡ್ಬೇಕಂತಲ್ಲ, ಜಸ್ಟ್ ನಾರ್ಮಲ್ ಕೂತ್ಕೊಂಡಾಗಲೇ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಕೊಂಡು ಅಟ್ಲೀಸ್ಟ್ ಡೇ ಸ್ಟಾರ್ಟ್ ಮಾಡಿದ್ರೆ ಸಾಕು. ಓಕೆ, ಕಾಮಾಗಿ ನಾರ್ಮಲ್ ಆಗಿ ನಾವು ಬ್ರೀತ್ ಮಾಡ್ತೀವಲ್ಲ ಅದೇನೆ. ಆಫ್ ಅಲೋಮ ವಿಲೋಮ ಅದು ತುಂಬ ಇದೆ, ಆ ಥರ ಅದಕ್ಕಿಂತ ಜಾಸ್ತಿ ಇದೆ. ಪ್ರಾಣಾಯಾಮ ಹೇಳಿದಲ್ಲ, ನಾನು 7,000 ಅಷ್ಟು ನೋಡಿದ್ದೀನಿ. ಇವನ್ ನಾನು ಅದ್ರ ತುಂಬ ಇದು ಕಲಿತಾ ಇದ್ದೇನೆ, ಇನ್ನೂ ತುಂಬ ಕಲಿತಾ ಇದ್ದೇನೆ, ಹುಡ್ಕೊಂಡು ಕಲಿತಾ ಇದ್ದೇನೆ. ಸೊ ಯಾವ ಥರ ಈಗ ಹೇಳಿದ್ನಲ್ಲ, ಇಂಟರ್ನಲ್ ಆರ್ಗನ್ಸ್ ಯಾವ ಥರ ಮೂವ್ಮೆಂಟ್ ಮಾಡೋದು ಫೇಸಿ ಅಂತ ಹೇಳಿದ್ದೀನಿ. ಅದು ಆ ಮೂವ್ಮೆಂಟ್ ಸಿಕ್ಕರೆ ಮುಗಿತು ಅವ್ರು ಹೆಲ್ತಿ ಆದಂಗೆ ಅದು. ಇಲ್ಲಿ ನೀವು ಹೇಳಿದ್ರಲ್ಲ ತುಂಬ ಜನ ಬರ್ತಾರೆ, ತುಂಬ ಕಾಯಿಲೆಯಿಂದ ಬಳಲ್ತಾ ಇರೋದಂತ. ಯಾವ ಏಜ್ ಅವರೆಲ್ಲ ಬರ್ತಾರೆ ಇಲ್ಲಿಗೆ? ಇಲ್ಲ, ಆಲ್ಮೋಸ್ಟ್ ಅಪ್ ಟು ಇಲ್ಲಿ 70, 65 ಆ ಥರ ಎಲ್ಲ ಏಜ್ ಬರ್ತಾರೆ. ಮತ್ತು ಮೋರ್ ದೆನ್ ದಪ್ಪ ಇರೋರು ಜಾಸ್ತಿ ಬರ್ತಾರೆ. ದಟ್ಸ್ ಬ್ಯೂಟಿಫುಲ್. ಆ್ಯಕ್ಚುಲಿ ಅವ್ರು ನನಗೆ ಕಾನ್ಫಿಡೆಂಟ್ ಅಂದರೆ ಅವರು ಕೂಡ ಮಾಡ್ತೀನಿ ಅಂತೇಳಿ ಒಂದು ಕಾನ್ಫಿಡೆಂಟ್ ನನಗೆ ಪುಷ್ ಮಾಡ್ತಾರಲ್ಲ, ಅದು ನನಗೆ ಮೋರ್ ಕಾನ್ಫಿಡೆಂಟ್. ತುಂಬ ಚೆನ್ನಾಗಿ ಮಾಡ್ತಾರೆ. ಅವ ಅಂಕಲ್ ನೀವು ನೋಡಿರಿ, ಬಾಬು ಅಂಕಲ್ ಅಂತೇಳಿ, ಈಸ್ ಅಮೇಝಿಂಗ್. ಅವ್ರದ್ದು ಫ್ಲೆಕ್ಸಿಬಿಲಿಟಿ ಸ್ಟಾರ್ಟಿಂಗ್ ಇದ್ದಾಗ ಆ್ಯಕ್ಚುಲಿ ಈ ಸಫರಿಂಗ್ ಫ್ರಮ್ 35 ಇಯರ್ಸ್ ಅಸ್ತಮ. ನನ್ನ ಹತ್ರ ಬಂದಾಗಂತೂ ನನಗೆ ಇಲ್ಲಿ ನೋವು ಬರ್ತಿದೆ, ಇಲ್ಲಿ ಗಡ್ಡೆಗಳಿದೆ, ಹಿಂಗೆ ಆಗ್ತಿದೆ. ಆ್ಯಂಡ್ ನನಗೆ ಇದು ಫುಲ್ ಅಲ್ಲಿ ಮೆಟ್ಲಿಂದ ಅಲ್ಲಿ ಹತ್ತಷ್ಟೇ ಇವ್ರಿಗೆ ಬ್ರೀತಿಂಗ್ ಫುಲ್ಲು ಆಗೋದು, ಇಶ್ಯೂ ಆಗೋದು. ಈಗ ಅವ್ರು ಎಷ್ಟು ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತಾರೆ ಅಂದರೆ ಮೋರ್ ದೆನ್ 3 to 4 hours ಅಂದರೆ ಅಲ್ಗಾಡಲ್ಲ. ನಾವು ಸುಸ್ತಾಗಬೇಕು ಅವ್ರಿಗೆ ಮಾಡಿಸಿ. ಇವನ್ ಎಲ್ಲರೂ ನಾನೇನೋ ಹೊಸ ಮಾಡ್ಸೋಕ್ಕೆ ಬಂದರೆ ಎದ್ರುಕೊಂಡು ಹಿಂದಿಂದ ಓಡೋಗ್ತಾರೆ. ಬಟ್ ಅಂಕಲ್ ಅಂತೂ ಎಲ್ಲರಿಗಿನ ಮುಂಚೆ ನಿಂತ್ಕೊತಾರೆ. ಅಂದರೆ ಯೋಗ ಎಲ್ಲದಕ್ಕೂ ಬೆಸ್ಟ್. ಯಾವುದೇ ಕಾಯಿಲೆ ಎದುರಾಗಲಿ, ವೆಯ್ಟ್ ಗೇನ್ ಆಗಿರಲಿ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಲ್ಲ, ಯೋಗ ಮಾಡ್ತಿದ್ರೆ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ವೆಯ್ಟು ಗೇನು ಆಗಲ್ಲ, ವೆಯ್ಟು ಲಾಸ್ ಆಗಲ್ಲ. ಅದು ಒಂದು ಅಲೈನ್ಮೆಂಟ್, ಪರ್ಫೆಕ್ಟ್ ಅಲೈನ್ಮೆಂಟಿಗೆ ಕೂರಿಸುತ್ತೆ ನಿಮ್ಮದು. ಹೆಲ್ತಿ ಅಲೈನ್ಮೆಂಟ್ ಅಂತಾರೆ ಅದನ್ನು. ಡೆಲಿವರಿ ಆದಮೇಲೆ ಹೆಣ್ಮಕ್ಳಿಗೆ ಏನೋ ಸಮಸ್ಯೆ ಆಗುತ್ತೆ ಅಂದರೆ ಕೂತ್ಕೊಂಡು ಈ ಟೈಲ್ ಬೋನ್ ಹತ್ರ, ಎಸ್ಪೆಷಲಿ ಈ ಸೊಂಟ ಹತ್ತು ಕೆಳಗೆ L5, S1 ಅದ್ರಲ್ಲಿ ತುಂಬ ಇಶ್ಯೂಸ್ ಬರ್ತವೆ. ಎಷ್ಟು ಪೇನ್ ಅಂದರೆ ಸಫರ್ ಪಡ್ತಾ ಇರ್ತಾರೆ. ಸೊ ಅವ್ರಿಗೆ ನಾನು ಹೇಳ್ತೀನಿ ಅಂದರೆ ಆಫ್ಟರ್ ಡೆಲಿವರಿ ಒಂದು 3 months ಆದಮೇಲೆ, ಸೊ ಅವ್ರ ಬಾಡಿ ಹೆಂಗಿದೆ, ಆ ಸ್ಟೇಬಲ್ ಹೆಂಗಿದೆ, ಆ ಥರ ಇದೆ. ಅದಕ್ಕೆ ಕೆಲವರು ಸಿಸರಿನ್ ಆಗಿರೋ ಟ್ವಿಸ್ಟಿಂಗ್ ಮಾಡೋಂಗಿಲ್ಲ. ಟ್ವಿಸ್ಟಿಂಗ್ ಬಿಟ್ಟು ಅವ್ರಿಗೆ ಬಾಡಿಗೆ ಎಷ್ಟು ರಿಲೇಟೆಡ್ ಆಗಿ ತುಂಬ ಫಂಕ್ಷನ್ ಆಗಿ ಈ ಥರ ಯೂಸ್ ಆಗೋಂಥದ್ದು ಕೆಲವು ತುಂಬ ಇದೆ ಆಸನಗಳು. ಸೊ ಅದು ಮಾಡಿದ್ರೆ ಅರ್ಧಕ್ಕದ ಅವರು ತುಂಬ ಹೀಲ್ ಆಗ್ತಾರೆ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ ಯೋಗ ಫಾರ್ ದೆಮ್ ಇಸ್ ಅ ಬೂನ್, ವರ ಅಂತಲೇ ಅನ್ಕೋಬೋದು ನೀವು. ಸೊ ಸ್ವಲ್ಪ ಹಂಗೆ ಬೇಸಿಕ್ ಅಟ್ಲೀಸ್ಟ್ 1 hour ಏನಾದರೂ ಒಂದು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ತುಂಬ ಮೆಂಟಲ್ ಹೆಲ್ತು ಆಗುತ್ತೆ, ಫಿಸಿಕಲ್ ಹೆಲ್ತ್ ಕೂಡ ಇರುತ್ತೆ. ಮತ್ತು ನೀವು ಎನ್ವಿರಾನ್ಮೆಂಟ್ ಕೂಡ ಕರೆಕ್ಟಾಗಿ ಕ್ರಿಯೇಟ್ ಮಾಡ್ತೀರಾ. ಇಲ್ಲಾಂದ್ರೆ ಏನು ಗೊತ್ತಾ, ಫ್ರಸ್ಟ್ರೇಷನಲ್ಲಿ ಯಾವುದು ಕೂಡ ಬ್ಯಾಲೆನ್ಸ್ ಆಗಲ್ಲ. ಅಂದರೆ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಚಿತ್ರದುರ್ಗದವ್ರು ಆಗಿದ್ದರೆ ಇವ್ರ ಕ್ಲಾಸ್ನ ಒಮ್ಮೆ 1 ತಿಂಗಳಾದರೂ ಅಟೆಂಡ್ ಮಾಡಿ ಅಂತ ನಾನು ಹೇಳ್ತೀನಿ. ಏಕೆಂದರೆ ನಾನು ಗ್ಯಾರಂಟಿ ಕೊಡ್ತೀನಿ, ಮೆಂಟಲ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಎಷ್ಟು ಸಖತ್ತಾಗುತ್ತೆ ಅಂತ ಹೇಳಿದರೆ ಏನೇ ನೆಗೆಟಿವ್ ಥಾಟ್ಸ್ ಬರಲ್ಲ. ಮತ್ತು ಇನ್ನೊಂದಂತೇಳಿ ನಮ್ಮ ಬಾಡಿ ಬಗ್ಗೆ ನಮಗೆ ಒಂದು ರೀತಿಯಾಗಿ ಪ್ರೌಡ್ ಫೀಲ್ ಆಗುತ್ತೆ. ನನಗಂತೂ ನಾನು ನೆಕ್ಸ್ಟ್ ಅಟೆಂಡ್ ಮಾಡ್ತೀನಿ 1 hour ಫ್ರೀ ಮಾಡಿಕೊಂಡು. ನನಗೆ ಈ ಸಲ ಅಂತೂ ಕೊಬ್ಬು ಆ ಥರ ಏನು ಜಾಸ್ತಿ ಏನು ಬಂದಿಲ್ಲ, ಕಳಿಸಲೆಗೆ ಹೋಲಿಸ್ಕೊಂಡ್ರೆ ನಾನು ನಾರ್ಮಲ್ ಆಗಿದ್ದೀನಿ. ಮತ್ತು ಇನ್ನೂ ನಾನು ಲಾಸ್ ಆಗಬೇಕು ಅಂತ, ವೆಯ್ಟ್ ಲಾಸ್ ಆಗಬೇಕಂತ ಟಾರ್ಗೆಟ್ ಇಟ್ಟಿದ್ದೀನಿ. ಮತ್ತು ಯಾವುದೇ ರೀತಿಯಾದಂಥ ಪೈನ್ ಬರಬಾರ್ದು ಫ್ಯೂಚರ್ವರೆಗೂ ಅಂತ ಹೇಳಿ. ಇವನ್ ನಾನು ಡಯಟ್ ಕೂಡ ರೆಫರ್ ಮಾಡಲ್ಲ. ಅದು ಮೇಯ್ನು, ಯೋಗ ಮಾಡಿದರೆ ಡಯಟು. ಅದು ಕೆಲವ್ರು ಹೇಳ್ತಾರೆ, ನನ್ನ ಲೈಫಲ್ಲಿ ನಾನು ಡಯಟ್ನ ಅಳವಡಿಸ್ಕೊಂಡಿರೋದು. ದೇರ್ ಇಸ್ ನೋ ಡಯಟ್, ಓನ್ಲಿ ರಿಚ್ ಪೀಪಲ್ಸ್, ದುಡ್ಡಿರೋರಷ್ಟೇ ಡಯಟು ಅಂತೆಲ್ಲ ದೊಡ್ಡ ಮಾತಾಡ್ತಾರೆ. ಹೊಸ ವಿಷಯಪ್ಪ, ಡಯಟೇ ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಹೆಂಗೆ ಡಯಟ್ ಮಾಡ್ದಲೇ ಈ ಬಾಡಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಬ್ರದರ್. ಆ್ಯಕ್ಚುಲಿ ಹೇಳ್ತೀನಿ, ದೇರ್ ಇಸ್ ನೋ ಕಾನ್ಸೆಪ್ಟ್. ಯಾಕಂದ್ರೆ ನಾನು ನಮ್ಮ ತಾತ, ನಮ್ಮ ಅಜ್ಜಿ ಅವರೆಲ್ಲ ನನ್ನ ಮೂಲ ನೋಡ್ಕೊಂಡು ಹೋದಾಗ ಅವ್ರಿಗೆ ಒಂದು ಡಯಟ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಶಿವ ಕೊಟ್ಟಿದ್ದು ಕಣ್ಣು ಮುಚ್ಕೊಂಡು ತಿನ್ನಪ್ಪ, ಅದೇ ನಿನ್ನ ಪುಣ್ಯ ಅಂತ ಹೇಳ್ತಾರೆ. ಸೊ ನಮ್ಮ ಜನ ಏನಂದರೆ ಎಲ್ಲೋ ಇರೋವಂತಹ ಫುಡ್ನ, ಎಲ್ಲೋ ಇರೋವಂಥ ಪ್ರಿಸರ್ವೇಟಿವ್ನ ತಿಂದು ಇಂಟೇಕ್ ಮಾಡಿ ಇನ್ನೂ ಹಾಳು ಮಾಡ್ಕೊತಾ ಇದ್ದಾರೆ. ನಾನು ಹೇಳೋದು, ನಿಮ್ಮ ರೀಜನಲ್ ಫುಡ್ ತೊಗೊಳ್ಳಿ,
ದಟ್ಸ್ ದ ಬೆಸ್ಟ್ ಮೆಡಿಸಿನ್. ಇಲ್ಲಿ ಬೆಳೆದಿರೋಂಥ ಫುಡ್, ನಿಮ್ಮೂರಲ್ಲೇ ರಾಗಿ ಚೆನ್ನಾಗಿ ಬೆಳೀತಾರೆ, ಅದು ಆ ಎನ್ವಿರಾನ್ಮೆಂಟಿಗೆ ಅಷ್ಟು ಬೆಳೆದಿದೆ ಅಂದರೆ ನಿಮ್ಮ ಈ ಎನ್ವಿರಾನ್ಮೆಂಟಿಗೆ ಕೂಡ ಆ ಫುಡ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಅದೇ ಫೈಬರ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅಲ್ಲಿ ನಿಮ್ಮ ಕೆಲವರು ನಾರ್ತ್ ಇಂಡಿಯಾದಲ್ಲಿ ಆ ಫುಡ್ ಹೆಂಗಿದೆ ಅವ್ರಿಗೆ ಚೆನ್ನಾಗಿ, ಅಲ್ಲಿ ನಾರ್ತ್ ಇಂಡಿಯಾ ತಂದು ಇಲ್ಲಿ ತಂದು ಓವರ್ ಫೈಬರು, ಓವರ್ ವಾಟ್ ಇಟ್ ಕಾಲ್ಡ್ ಕಾರ್ಬೋಹೈಡ್ರೇಟ್ಸ್ ನಮ್ಗೆ ಪುಷ್ ಮಾಡೋಕ್ಕಾಗಲ್ಲ. ಅಲ್ಲಿ ಇದಕ್ಕೆ ಕಷ್ಟ ಇದಿರುತ್ತೆ, ನಂತರ ಸಾಸಿವೆ ಎಣ್ಣೆ ಅಂತ ಇರುತ್ತೆ, ಅದು ನಮ್ಮ ಬಾಡಿಗೆ ಆಗಲ್ಲ. ಬಟ್ ನಮ್ಮಲ್ಲಿ ಏನು ಗೊತ್ತಾ, ಅವರೆಲ್ಲ ತಿಂದರೆ ಒಳ್ಳೇದಾಗುತ್ತೆ ಅಂತ ನಮ್ಮಲ್ಲೂ ತಿಂತಾರೆ. ಬ್ಲೈಂಡ್ ಫಾಲೋ ಮಾಡಬೇಡಿ. ನಿಮ್ಮ ರಿಯಲ್ ಡಯಟ್ ನಿಮಗೆ ಬೇಕು ಅಂದರೆ ಒಬ್ಬ ಬಂಡೆ ಹೊಡೆಯೋನ್ ಕೇಳಿ, ಒಬ್ಬ ಕಲ್ಲು ಹೊಡೆಯೋನ್ ಕೇಳಿ. ಈಸ್ ದ ರಿಯಲ್ ಫಿಟ್ ಪರ್ಸನ್. ನಾಟ್ ಓನ್ಲಿ ಬರೀ ಬಂಡೆ ಹೊಡೆಯೋರಲ್ಲ, ಅವ್ನು ಮೆಂಟಲ್ ಹೆಲ್ತ್ ಕೂಡ ಅಲ್ಲ, ಅವ್ನಿಗೆ ಸಾವಿರಾರು ಕಷ್ಟ ಇದೆ, ಬಟ್ ಅವ್ನು ಎದೆಗುಂದಲ್ಲಿ ನಾಳೆ ಬೆಳಗ್ಗೆ ಕೆಲಸ ಮಾಡ್ತಾನೆ. ಬಟ್ ನಮ್ಮ ಜನ ಹಂಗಲ್ಲ, ತುಂಬ ಫ್ಯಾಷನೇಟು, ತುಂಬ ಏನಂತಾರೆ ಓವರ್ ಹೈಪುಡ್ ಥಿಂಕಿಂಗ್ಗೆ ಫಾಲೋ ಮಾಡಿ ಅರ್ಧಕ್ಕರ್ಧ ಲೈಫ್ ಹಾಳು ಮಾಡ್ಕೊತಾರೆ. ದೇರ್ ಇಸ್ ನೋ ಸಚ್ ಥಿಂಗ್. ಲೈಫ್ ಇಸ್ ತುಂಬ ಸಿಂಪಲ್ ಇದೆ. ಲೈಫ್ ಅನ್ನೋದು ಎಷ್ಟು ಅಂದರೆ ನಾವು ಎಷ್ಟು ಕಾಂಪ್ಲಿಕೇಶನ್ ಮಾಡ್ಕೊಂತ ಅಷ್ಟು ಕಾಂಪ್ಲಿಕೇಶನ್ ಆಗುತ್ತೆ. ಸಿಂಪಲಾಗಿ ತೊಗೊಳ್ಳಿ, ನಮ್ಮ ರೂಟ್ ಹೆಂಗೆ ಬಂತು, ನಮ್ಮ ತಂದೆ ತಾಯಿ ಹೆಂಗೆ ಬದುಕ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಕಾಯಿಲೆ ಇಲ್ಲ, ನನಗೆ ಯಾಕೆ ಬರ್ತಾ ಇದೆ, ಜೆನೆಟಿಕ್ಸ್ ತಿಳ್ಕೊಳ್ಳಿ. ಆ ಕಾಯಿಲೆ ಬರೋದಕ್ಕೆ ಅವ್ರಿಗೆ ಏನಕ್ಕೆ ರೀಸನ್ ಇದೆ, ಅದು ನೀವು ಆ ಲೈಫಲ್ಲಿ ಅಳವಡಿಸ್ಕೊಬೇಡಿ. ನಾನು ಹೇಳೋದು ಈಗ ಬಂದ್ಬಿಟ್ಟು ಅವ್ರು ಸಫರ್ ಪಟ್ಟು ಕೂಡ ಅವ್ರು ದಪ್ಪ, ನಮ್ಮ ತಂದೆ ದಪ್ಪ ಇದ್ದಾರೆ ಅಂತ ಕೂಡ ನಾನು ದಪ್ಪ ಆಗೋದು ಕ್ಯಾರಿ ಮಾಡಬಾರ್ದು ಜೆನೆಟಿಕ್ಸ್ನ. ನಾವು ಹೆಂಗಿರ್ಬೇಕಂತ ನಮ್ಮ ಮುಂದಿನ ಪೀಳಿಗೆ ಇಟ್ ಮಸ್ಟ್ ನಮ್ಮ ತಂದೆಗಿಂತ ನಾನು ಇನ್ನೂ ಸ್ಟ್ರಾಂಗ್ ಇರಬೇಕು, ನನಗಿಂತ ನನ್ನ ಮಗ ಸ್ಟ್ರಾಂಗ್, ಆ ಥರ ಒಂದು ಜೆನೆಟಿಕ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಮ್ದು ಹಂಗಲ್ಲ, ಅಲ್ಲಿ ಅಪ್ಪ ಫುಲ್ ಸ್ಟ್ರಾಂಗ್ ಇರ್ತಾನೆ, ಮಗ ಫುಲ್ ಆಲ್ರೆಡಿ ಪೇಷಂಟ್ ಆಗಿರ್ತಾನೆ. ಈ ಥರ ತುಂಬ ಕೇಸಸ್ ನೋಡ್ತೀನಿ. ಇವನ್ ತುಂಬ ಜನ ಹೆಂಗ್ ಪೀಪಲ್ಸ್ ಆಯ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಕ್ಲಾಸಲ್ಲಿ ಡಯಟ್ ಯಾವುದು ಇಲ್ಲ, ಯಾರಿಗೂ ಹೇಳಲ್ಲ, ಫುಡ್ ಅದನ್ನೇ ತಿನ್ನಿದ ಗೈಡು ಕರೆಕ್ಟ್. ನಾನು ಹೇಳೋದಷ್ಟೇ, ಮೆಟಬಾಲಿಸಮ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಏನು ತಿಂತೀರ ನೀಟಾಗಿ ಕರಗಿಸಿ, ಎಕ್ಸಸ್ ಆಗಿ ಕೂಡ ತಿನ್ನಬೇಡಿ. ಸಿಕ್ಕಿದ್ದು ಹತ್ತಿನ ಅಂತ ಫುಲ್ 30 ನಾವು 5-6 ಸಲ ತಿನ್ನಬೇಡಿ. ಹೊಟ್ಟೆ ಹಸಿದ್ರೆ ಮಾತ್ರ ತಿನ್ನಿ, ಬಾಯಾರಿಕೆ ಹತ್ರ ಮಾತ್ರ. ನಮ್ಮ ಬಾಡಿ ಸಿಗ್ನಲ್ ಕೊಟ್ಟಂಗೆ ಹೊರಗಡೆ ಕೇಳಲ್ಲ. ಅಲ್ಲಿ ಯಾರೋ 5 ಲೀಟ್ರ್ ನೀರು ಕುಡಿ ಅಂದರೆ ನೀವು ರುಚಿಗೆ 5 ಲೀಟ್ರ್ ನೀರು ಕುಡಿಬಾರ್ದು. ಬಿಕಾಸ್ ಇಲ್ಲಿ ಎನ್ವಿರಾನ್ಮೆಂಟ್ 5 ಲೀಟ್ರ್ ಪ್ರಿಫರ್ ಮಾಡಲ್ಲ. ನನಗೆ ನನ್ನ ಇದಿರುತ್ತೆ ಬಾಯಾರಿಕೆ, ಅದು ತಕ್ಕಂತೆ ನಾನು ನಾಲ್ಗೆ ಬೆಟ್ಟ ಅಂದರೆ ಆ ಬಾಯಾರಿಕೆ ಸಿಗ್ನಲ್ ಕೊಟ್ಟಂಗೆಲ್ಲ ನಾನು ನೀರು ತೊಗೊಂಡ್ರೆ ಸಾಕು. ಅಲ್ಲಿ ಯಾರೋ 1 ಲೀಟ್ರ್ ಕೊಟ್ಟರೆ ಮತ್ತೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಸಿಕ್ಕಾಬಿಟ್ಟು ಎಫೆಕ್ಟ್ ಆಗುತ್ತೆ, ಹೈಡ್ರೇಷನ್ ಆಗುತ್ತೆ. ತುಂಬ ಜನ ಹೇಳಿದಲ್ಲ ಬ್ಲೈಂಡ್ ಫಸ್ಟ್ ನಾನು ಹೇಳಿದ ನೀನು ಎಲ್ಲಿಂದ ಇಲ್ಲಿವರೆಗೆ ಹಿಂಗೆ ಇಲ್ಲಿ ಹೆಲ್ತಿಯಾಗಿ ಬಂದು ಅದನ್ನಷ್ಟೇ ರೂಟಿಗೆ ಬ್ಯಾಕ್ ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಮತ್ತು ಅದು ಪ್ರೋಟೀನ್ ತಿನ್ನಬೇಕು, ಇದು ಪ್ರೋಟೀನ್ ತಿನ್ನಬೇಕು, ಇದು ಸಪ್ಲಿಮೆಂಟ್ ತಿನ್ನಬೇಕು, ನನಗೆ ಗೊತ್ತಿಲ್ಲ. ಅವರೆಲ್ಲ ಫಿಟ್ ಇದ್ದಾರೆ ಅಂತಲೂ ನಾನು ಹೇಳಲ್ಲ. ದೇ ಆರ್ ಲೈಕ್ ಪಪ್ಪೆಟ್ಟು, ಒಂಥರ ಹಿಂಗೆ ಬಾಡಿ ಶೋಗೆ ಅಷ್ಟೇ ಚೆನ್ನಾಗಿದ್ದಾರೆ. ಫಿಸಿಕಲ್ ಅಪಿಯರೆನ್ಸ್ ಇಸ್ ನಾಟ್ ಫಿಟ್ನೆಸ್. ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಇವು 3 ಸ್ಟ್ರಾಂಗ್ ಇದ್ದರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗುತ್ತೆ. ಇದು 4 ಸೇರೆ ಫಿಟ್ನೆಸ್ ಆಗುತ್ತೆ. ಇದರಲ್ಲಿ ಫೈನಾನ್ಷಿಯಲಿ ಇಲ್ಲಾಂದ್ರೂ ಕೂಡ ಈ 3 ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲನೂ ಕರೆಕ್ಟ್ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಯು ಮಸ್ಟ್ ಅಟ್ಲೀಸ್ಟ್ ಲೈಫಲ್ಲಿ ಡೈಲಿ 1 hour ಅಥವಾ 2 hours ವರ್ಕೌಟ್ ಮಾಡಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನಿಮಗೆ ನೀವು ಕಳ್ಕೊತೀರಾ, ನಿಮ್ಮ ಅಸ್ತಿತ್ವ ಕಳ್ಕೊಂಡು ಇರೋಬರೋ ಗಾರ್ಬೇಜ್ನೆಲ್ಲ ತುಂಬ್ಕೊಂಡು ಏನಾಗುತ್ತೆ ಅಂದರೆ ಇಟ್ಸ್ ಸಮಥಿಂಗ್ ಜಂಕ್ ಲೈಫ್ ಆಗಬಾರ್ದು. ಜಂಕ್ ಫುಡ್ ಥರ ಜಂಕ್ ಲೈಫ್ ಆಗೋಗ್ಬಿಡುತ್ತೆ. ಬಿಡು ತುಂಬ ಸಿಂಪಲ್ ಲೈಫು, ಹಂಗೆ ದೆರ್ ಇಸ್ ನೋ ಸಿಂಪಲ್ ಲೈಫ್. ನಾವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದ್ದೀವಿ. ಇಟ್ ಮಸ್ಟ್ ಬಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಒಳ್ಳೆ ಫಿಸಿಕ್ಕು, ಒಳ್ಳೆ ನಾ ಹೇಳಿದೆಲ್ಲ ಬಾಡಿ ಫ್ರೀಡಮ್ ಇದ್ದರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ನಾನು ಇರೋ ಒಂದು ಲೈಫು ನಾನು ಅಲ್ಲೂ ಹತ್ತಬೇಕು, ನಾನು ಇಲ್ಲೂ ಹತ್ತಬೇಕು, ನಾನು ಜಗತ್ತು ನೋಡಬೇಕು. ದಿಸ್ ವರ್ಲ್ಡ್ ಈಸ್ ಬ್ಯೂಟಿಫುಲ್. ನಾವು ನೋಡೋ ಪರ್ಸ್ಪೆಕ್ಟಿವ್ ಇದಲ್ಲ. ನಾವು ಲೇಸಿಯಾಗಿ ನೋಡಿದ್ರೆ ನಿಮ್ಮ ವರ್ಲ್ಡ್ ನಿಮ್ಮನ್ನು ಲೇಸಿಯಾಗಿ ನೋಡುತ್ತೆ. ನೀರು ಹರಿತಾ ಇರಬೇಕು. ಒಂದೇ ಜಾಗದಲ್ಲಿದ್ದರೆ ನೀರು ಕೊಚ್ಚೆ ಆಗುತ್ತೆ. ಕೊಚ್ಚೆ ನಾವು ಒಂದೇ ಜಾಗದಲ್ಲಿ ಇದ್ದು ನಮ್ಮ ಬಾಡಿ ಏನಾಗುತ್ತೆ, ನಮ್ಮ ಬ್ರೈನ್ ಥಾಟ್ ಎಲ್ಲ ಸುತ್ತಮುತ್ತದ ಅಷ್ಟೇ ಇರುತ್ತೆ. ನೀವು ತಿರುಗಾಡಿ, ಅರ್ಧಕ್ಕರ್ಧ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿ. ತಿರುಗಿದ್ರೆ ಮಾತ್ರ ಜೀವನ ಸಿಗೋದು. ತಿರುಗ್ತಾ ಇರಬೇಕು, ನೋಡ್ತಾ ಇರಬೇಕು, ಹೊಸ ವಿಷಯ ತಿಳ್ಕೊತಾ ಇರಬೇಕು, ಹೊಸ ನೀರು ಹರಿತಾ ಇರಬೇಕು, ಹೊಸ ಥಾಟ್ಸ್ ಬರ್ತಾ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಚಿಕ್ಕ ಮಗು ಬೆಳೆಯೋ ಮಗು ಕೂಡ ಅವ್ನು ಕ್ಯೂರಿಯಸ್ ಇಟ್ಕೊಂಡು ಬೆಳೆದಾಗಲೇ ಅವ್ನು ಹೆಂಗೆ ಇನ್ನೂ ಪವರ್ಫುಲ್ಲಾಗಿ ಬಿಲ್ಡ್ ಆಗ್ತಾನೆ. ಅವ್ನ ಲೈಫ್ ಇಷ್ಟೇ ಅಂತ ನಾನು ಹಿಂಗೆ ಫಿಕ್ಸ್ ಮಾಡಿಬಿಟ್ರೆ ಏನಿಲ್ಲ, ಇಷ್ಟೇನಿಲ್ಲ ಬಿಡು, ಡಿಪ್ರೆಷನ್ ಸ್ಟಾರ್ಟ್. ಲೈಫಲ್ಲಿ ಫಸ್ಟ್ ನೀವು ಆಸೆಟ್ ಇಟ್ಕೊತಿರಲ್ಲ ಹೆಲ್ತ್ ಭಾಳ ಇಂಪಾರ್ಟೆಂಟ್. ಒತ್ತಿ ಹೇಳ್ತೀನಿ, ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದು ಸಲ ಹಾಸ್ಪಿಟಲ್ ಬೆಡ್ ಮೇಲೆ ಇದು ನೋಡಿ, ಹೇಳಿದ್ನಲ್ಲ, ನೀವು ಸಫರ್ ಪಡೋಲ್ಲ, ಇಡೀ ಓವರಾಲ್ ಫ್ಯಾಮಿಲಿ ಸಫರ್ ಪಡುತ್ತೆ. ನಾಟ್ ಓನ್ಲಿ ನಿಮ್ಮ ಫಿಸಿಕಲ್ ಅಲ್ಲ, ಪ್ರತಿಯೊಂದು ಮೆಂಟಲಿ, ಎಮೋಷನ್ ಎಲ್ಲ ಥರ. ನೀವು ನಿಮಗಿನ ಜಾಸ್ತಿ ನಿಮ್ಮ ಫ್ಯಾಮಿಲಿ ನಿಮ್ಮ ನಂಬ್ಕೊಂಡ್ರೆ ಸಫರ್ ಪಡ್ತಾರೆ. ಒಂದು ಸಲ ಯೋಚನೆ ಮಾಡಿ, ಯಾವತ್ತಾಗಲಿ ಸ್ಟಾರ್ಟ್ ಮಾಡಿ. ಮನೆ ಕೂತ್ಕೊಂಡು ನಾನು 10 ಗಂಟೆಗೆ ಎದ್ದೇಳ್ತೀನಿ ಅಂತ ಅಸಹ್ಯವಾಗಿ ಹೇಳಕ್ಕೆ ಹೋಗ್ಬಿಡಿ. 6 ಗಂಟೆಗೆ ಜೀವನ ನೋಡಿ, ಅದು ಆ ಬ್ಯೂಟಿನೇ ಬೇರೆ. ಯಾಕಂದರೆ ನಿಮಗೆ ಬರೀ 24 hours ಅಷ್ಟೇ ನೀವು ನೋಡ್ತೀರ. 24 hours ಬರೀ ಡೆಡ್ ಬಾಡಿಯಾಗೆ ನೀವು ಒಂದಿಷ್ಟು ಬರೀ ಮಲಗ್ತೀರಾ. ರಿಮೈನಿಂಗ್ ಯಾರು ನೋಡ್ತಾರೆ? ಹೊರಗಡೆ ಜಗತ್ತು ವಿಶಾಲವಾಗಿದೆ, ಅದನ್ನು ನೋಡಿ. ಅದು ನೋಡ್ಬೇಕಂದ್ರೆ ಫಸ್ಟು ಫಿಟ್ ಆಗಿರಿ. ಆರೋಗ್ಯದ ಬಗ್ಗೆ, ಅದ್ರ ಜೊತೆಗೆ ಫಿಟ್ನೆಸ್ ಬಗ್ಗೆ, ಹೆಲ್ತ್ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿನ ಕೊಟ್ರಿ. ನೀವೇನೋ ಚಿತ್ರದುರ್ಗ ಆಗಿದ್ರೆ ಒಂದ್ಸಲ ಬಂದು ಇವ್ರ ಕ್ಲಾಸ್ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್. ನಂಗೆ ಖುಷಿ ಆಯ್ತು ನೀವು ಬಂದಿದ್ದಕ್ಕೆ. ಆ್ಯಂಡ್ ಕೀಪ್ ಗ್ರೋಯಿಂಗ್, ಕೀಪ್ ಇನ್ಸ್ಪೈರಿಂಗ್.
ನಾ ಹೇಳಿದಲ್ಲ ನಂದಿನಿ ಶೀಸ್ ದ ಲೇಡಿ ಲೀಜೆಂಟ್. ಇವತ್ತೇನು ನೋಡ್ತೀರಾ, ನೆಕ್ಸ್ಟ್ ಬೇರೆ ಥರ ನೋಡ್ತೀರಾ. ನಾನು 8 ವರ್ಷದಿಂದ ನೋಡಿದ ನಂದಿನಿ ಬೇರೆ, ಹೀಗೆ ನೋಡ್ತೀನಿ ನಂದಿನಿ ಅವ್ರು ಬೇರೆ. ಅಂದರೆ 8 ವರ್ಷದಿಂದ ಹಿಂದೆ ಅಂತ ಹೇಳಿದರೆ ಏನಕ್ಕೆ ನನಗೆ ಇಲ್ಲಿ ಪರ್ಸ್ನಲ್ ಥಾಟ್ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಅವಾಗ ಝೀರೋ ಸಬ್ಸ್ಕ್ರೈಬರ್ ಇದ್ದರು, 0 ಫಾಲೋವರ್ಸ್ ಇದ್ದರು. ಆವಾಗಲೇ ಇವರು ಫೇಸ್ಬುಕ್ಕಲ್ಲಿ ಪೋಸ್ಟ್ ಬರೆದು ಹಾಕಿದ್ರು, ಈ ಹುಡುಗಿ ಏನೋ ಮಾಡ್ತಾರೆ ನನಗೆ ಗೊತ್ತಿದೆ, ರೈಟಿಂಗಲ್ಲಿ ಏನೋ ಮಾಡ್ತಾಯಿದ್ರು, ಇವಾಗ ಡಿಜಿಟಲಲ್ಲಿ ಏನೋ ಮಾಡ್ತಾರೆ, ಡೆಫಿನೆಟ್ಲಿ ಒಂದೇನು ರೀಚ್ ಆಗ್ತಾರೆ ಅಂತ ಹೇಳ್ತಾಯಿದ್ರು. ಇವಾಗ ನಮ್ಮದು 1 ಮಿಲಿಯನ್ ರೀಚ್ ಆಗೋಕೆ ಹತ್ರ ಬಂದಿದೆಯಲ್ಲ, ಇವಾಗ ನಿಮ್ಮ ಮಾತು ನನಗೆ ಇಲ್ಲ ನೆನಪಾಗ್ತಾ ಇದೆ. ಸೀರಿಯಸ್ಲಿ ನೀವು ಎಷ್ಟು ಕನ್ಸಿಸ್ಟೆನ್ಸಿ ಇತ್ತೆ ಅಂದರೆ, ನಾನು ಪ್ರತಿದಿನ ಓಡಾಡ್ತೀರಾ ಹೇಳ್ತಾರೆ ಸಿಂಪಲ್ ಬಿಡು ಫಾಲೋವರ್ಸ್ ಸಿಗೋದು ಸಿಂಪಲ್. ಒಂದು ಸಲ ಬಂದು ಇಟ್ಕೊಂಡು ಒಂದು ವೀಡಿಯೋ ಇಟ್ಕೊಂಡು ಮಾಡಿ ಒಂದು 10 ಜನ ಫಾಲೋವರ್ಸ್ ತೊಗೊಂಡು ನೋಡಿ. ಇಟ್ಸ್ ನಾಟ್ ದಟ್ ಈಸಿ. ಒಬ್ಬರನ್ನ ನಾವು ಹೇಳಿದ್ನಲ್ಲ ಇನ್ಫ್ಲುಯೆನ್ಸ್ ಮಾಡೋದು, ಒಬ್ರಿಗೆ ಪಾಸಿಟಿವ್ ಥಿಂಕ್ ಪುಷ್ ಮಾಡೋದು. ನಾವು ಹೇಳ್ಬೋದು ಬಿಡು ಅದೇನಿಲ್ಲ, ಬ್ಯಾಡ್ ಕಮೆಂಟ್ ಇಟ್ಸ್ ಇದಂತಲ್ಲ. ಒಂದು ಸಲ ನೀವು ಆ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡಿದಾಗಲೇ ಗೊತ್ತಾಗುತ್ತೆ. ಒಂದು ಸಲ ನಂದಿನಿ ಇರ್ತಾರ ಹುಡ್ಕೊಂಡೋಗಿ ಜಾಗಗಳನ್ನ, ಒಂದು ಸಲ ಮಾಹಿತಿಗಳು ಹುಡ್ಕೊಂಡೋಗಿ ಗೊತ್ತಾಗುತ್ತೆ. ರಾತ್ರಿ ಒಬ್ಬೊಬ್ಬಂಟಿ ಹೆಣ್ಮಗಳು ಹೋಗಿದ್ದಾರೆ. ಇಟ್ಸ್ ನಾಟ್ ಈಸಿ. ನಂದಿನಿ ಪ್ಲೇಸಲ್ಲಿ ನಿಂತ್ಕೊಂಡು ನಂದಿನಿ ಥರ ಮಾತಾಡೋದು ದೇವರೊಣಗೆ ಈಸಿ ಅಲ್ಲ. ನನ್ನ ಓನ್ ಎಕ್ಸ್ಪೀರಿಯೆನ್ಸು ಅಲ್ಲೆಲ್ಲೋ ಪಾಪ ರಾತ್ರಿ ಒಂದ್ಸಲ ಫೋನ್ ಮಾಡಿದಾಗ ನಾನು ಒಬ್ಬಳೇ ಇದ್ದೀನಿ, ಇಲ್ಲಿ ಇದಿಲ್ಲ ನಾನು ಇಲ್ಲೇ ಶೂಟ್ ಮಾಡ್ಕೊಳಕ್ಕೆ ಬಂದೀನಿ. ಮತ್ತು ಇನ್ನೂ ಬಿಟ್ಟಾಕಿ ನನಗೆ 6 to 7 ಮಂತ್ ಪ್ರೆಗ್ನೆಂಟ್ ಇದ್ದರೂ ಕೂಡ ಒಬ್ಬೊಬ್ಬರೇ ಹೋಗಿ ಶೂಟ್ ಮಾಡ್ಕೊಂಬಂದಿದ್ದಾರೆ. ಅದು ರಿಯಲಿ ಆ್ಯಟ್ಸ್ ಆಫ್ ಹೇಳ್ಬೇಕು. ಸೊ ಬಿಡು ಹಂಗೆ ಹಿಂಗೆ ಅಂತೇಳಿ ಸುಮ್ಮನೆ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಾಗಲಿ, ಒಬ್ಬರನ್ನ ನೆಗೆಟಿವ್ ಆಗಿ ಕೂಂದಿಸೋದಾಗಲಿ ಅದು ಮಾಡೋಕ್ಕಾಗಲ್ಲ. ಬಟ್ ಇವರಿಂದ ಎಷ್ಟು ಸೊಸೈಟಿಗೆ ಯೂಸ್ ಆಗಿದೆ ನೋಡಿ. ಎಷ್ಟು ವೀರಪ್ಪನ ಮಾಹಿತಿಗಳು ಸಿಕ್ತು, ಎಷ್ಟು ಕೆಳದಿ ಚೆನ್ನಮ್ಮ ಅವ್ರದ್ದೆಲ್ಲ ಎಷ್ಟು ಮಾಹಿತಿಗಳು ಸಿಕ್ಕು. ಯಾರು ತೆಗಿತಾರೆ? ಇತಿಹಾಸನ ತೆಗಿಯೋರು ಯಾರಿದ್ದಾರೆ? ಇತಿಹಾಸ ಇಟ್ಕೊಂಡು ಜಗಳ ಮಾಡೋರು ಇದ್ದಾರೆ, ಬಟ್ ಇತಿಹಾಸ ಪುಟ ತೋರಿಸೋರು ಯಾರಿದ್ದಾರೆ? ಇತಿಹಾಸದ ಮಾಹಿತಿ ತಿಳಿಸೋರು ಯಾರಿದ್ದಾರೆ? ಆ್ಯಂಡ್ ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಇದೆ ಅಂತಲ್ಲ, ಸಾಕಷ್ಟು ವೀಡಿಯೋಗಳು ತುಂಬ ಚೆನ್ನಾಗಿದೆ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋರಿಗೆ ತುಂಬ ಗೊತ್ತಾಗುತ್ತೆ ಇವ್ರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತೇಳಿ. ಸುಮ್ಮನೆ ನಾವು ಇಟ್ಕೊಂಡು ಯಾವುದೋ ಒಂದು ಇಟ್ಕೊಂಡು ಒಬ್ಬರನ್ನ ಹೇಳಿದ ಇಷ್ಟು ವರ್ಷದ ಶ್ರಮನ ಬರೀ ಒಂದು ವೀಡಿಯೋದಲ್ಲಿ ಅಳಿಬಾರ್ದು. ಇರಲಿ ಬ್ರದರ್ ಅಂದರೆ ಏನಂತ ಹೇಳಿದರೆ, ಅಂತ ನಮ್ಮ ಬಗ್ಗೆ ಆ ಥರ ಮಾತಾಡಿದಾಗಲೇ ನಮ್ಗೆ ಇನ್ನಷ್ಟು ಒಳ್ಳೆ ಸಂಗತಿಗಳನ್ನ ಮಾಡೋಣ ಅಂತ ಇಷ್ಟ ಆಗುತ್ತೆ. ಮತ್ತು ಸಮಾಜ ಅಂದಮೇಲೆ ಎಲ್ಲ ಥರದವರು ಇರ್ತಾರೆ. ಮತ್ತೊಂದು ಜನ ಆ ಥರ ನೆಗೆಟಿವ್ ಮಾತಾಡಿದ್ರು ಕೂಡ ನಮ್ಮನ್ನ ಕೈ ಹಿಡಿದು ಬೆಳೆಸೋರು ಕೋಟ್ಯಾಂತರ ಜನ ಇದ್ದಾರೆ. ಅದಕ್ಕೆ ನಿಮಗೆ ಅಷ್ಟು ಜನ ಫಾಲೋವರ್ಸ್ ಸಿಕ್ಕಿರ್ತಾರೆ. ಇನ್ನೂ ಕೀಪ್ ಗ್ರೋಯಿಂಗ್. ನಾನು ಹೇಳಿದಲ್ಲ, ನಂಬರ್ 1 ಆಗಿ ಅತಿ ಬೇಗದಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಆಗಬೇಕು. ವುಮೆನ್ ಕ್ಯಾನ್ ಮೇಕ್ ಎನಿಥಿಂಗ್, ಯು ಕ್ಯಾನ್ ಪ್ರೂವ್ ದಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಮತ್ತೆ ಬರ್ತೀವಿ. ವೇಟ್ ಮಾಡ್ತಾ ಇದ್ದೀನಿ. ಶೋರ್ ಯೋಗ ಕ್ಲಾಸ್ ನಾನು ಖಂಡಿತ ಅಟೆಂಡ್ ಮಾಡ್ತೀನಿ. ಈ ಸಲ ಆಕಾಶ್ ಅವ್ರನ್ನೂ ಕರ್ಕೊಂಡ್ಬರ್ತೀನಿ. ಆಕಾಶ್ ಅವರೇ ಹಾಸ್ಪಿಟ್ಲ್ ಅಡ್ಮಿಟ್ ಆಗೋದಲ್ಲ, ಬನ್ನಿ ಯೋಗದಲ್ಲಿ ಅಡ್ಮಿಟ್ ಆಗಿ. ಬಾಯ್. ಯೋಗ ಮಾಡಿದ್ಮೇಲೆ ಬಾಡಿ ಫುಲ್ ಕೋಲ್ಡ್ ಇರ್ತಾರೆ, ಮತ್ತು ಎನರ್ಜಿ ಇರ್ತಾರೆ ಫುಲ್ ದಿವಸ. ರಾತ್ರಿ ಕರೆಕ್ಟಾಗಿ ನಿದ್ದೆ ಬರ್ತದೆ, ತೊಂದರೆ ಬಾಡಿಗೆ ಏನಿಲ್ಲ, ನೋವು ಏನಿಲ್ಲ. ಎಷ್ಟು ವಯಸ್ಸು ನಿಮ್ಮದು? ನಮ್ಮದು 55. 55 ಆ ಥರ ಎಲ್ಲ ಫ್ಲೆಕ್ಸಿಬಿಲಿಟಿಯಾಗೆಲ್ಲ ಆಸನಗಳೆಲ್ಲ ಮಾಡ್ತೀರಲ್ಲ, ಸೂಪರ್ ನೀವು. ಇಲ್ಲ, ಅದು ಒಬ್ಬೊಬ್ಬರ ಮೇಲೆ ಎನರ್ಜಿ ಮೇಲೆ. ಮುಂಚೆ ಆಸ್ತಮ ಇತ್ತು, ಒಂದು 35 ವರ್ಷದ್ದು. ಅದೇ ಸಿಕ್ಕರು ಆಗಿಲ್ಲ, ಮಾತ್ರೆ ನುಗ್ಗೋದು ಇದ್ರದ್ದು ಅವೆಲ್ಲ ಭಾಳ ಇತ್ತು. ಈಗ ಮಾತ್ರೆ ಅವೆಲ್ಲ ಬಿಟ್ಬಿಟ್ಟಿದೆ, ಮತ್ತು ಆರೋಗ್ಯಕ್ಕೆ ಫೈನ್ ಇದೆ. ನಾನೀಗ ಬರಲಿಕ್ಕೆ ಅರೌಂಡ್ 10 ಡೇಸ್ ಆಗಿದೆ. ತುಂಬ ಬಾಡಿ ಲೈಟ್ ಫೀಲ್ ಆಗ್ತಾಯಿದೆ. ಫಸ್ಟು ನಾನು ಸ್ಟಾರ್ಟಿಂಗ್ ಬಂದಾಗ ಫ್ರಂಟ್ ಬಾಡಿ ಬೆಂಡ್ ಮಾಡಲಿಕ್ಕೂ ಭಾಳ ಕಷ್ಟ ಆಗ್ತಾಯಿತ್ತು. ಈಗ ಬಾಡಿ ಎಲ್ಲ ಫ್ರೀ ಆಗಿದೆ. ಆಲ್ಮೋಸ್ಟ್ 1 ವೀಕ್ ಅರೌಂಡಲ್ಲಿ ಒಂದು 3 kgs ಲಾಸ್ ಆಗಿದೆ ಅನ್ನೋಷ್ಟು ಫೀಲ್ ನನಗಿದೆ. ಬಾಡಿ ತುಂಬ ಲೈಟ್ ಆಗಿದೆ. ದಪ್ಪ ಇರೋರು, ತೆಳ್ಳಗಿರೋರು ಯಾರು ಬೇಕಾದರೂ ಯೋಗಾಸನ ಮಾಡಬಹುದು. ಯೋಗಾಸನ ಮಾಡಲಿಕ್ಕೆ ಕಷ್ಟ ಅಂತ ಅಂದ್ಕೊಳ್ತೀವಿ. ಯೋಗಾಸನ ಎಲ್ಲರೂ ಮಾಡಬೇಕು ಅಂತ ನನ್ನ ಭಾವನೆ. ಆಮೇಲೆ ಇಲ್ಲಿ ನಮ್ಮ ನಾಗೇಂದ್ರ ಸರ್ ಅವರು ಪ್ರತಿಯೊಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲರನ್ನೂ ನೋಟೆಡ್ ಮಾಡಿಕೊಂಡು ಪ್ರತಿಯೊಬ್ಬರನ್ನು ಗಮನದಲ್ಲಿಟ್ಕೊಂಡು ಅವ್ರಿಗೇನು ಪ್ರಾಬ್ಲಮ್ ಇದೆ ಅನ್ನೋದ್ರ ಮೇಲೆ ಅವರು ಸ್ವಲ್ಪ ಅದನ್ನು ಪ್ರೋಗ್ರಾಮ್ ಟೈಲರಿಂಗ್ ಮಾಡಿಕೊಂಡೇ ಹೇಳ್ಕೊಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.